ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಬಂದುಬಿಟ್ಟು ಇವಾಗೆಲ್ಲ ಈಟಿಗೆಲ್ಲ ಗುಳ್ಳೆಗಳಾಗುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಮನೆ ಮದ್ದಾಗಿ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸೋಣ ಅಂತ. ಇದು ತಣ್ಣೀರು ಮಲ್ಲಿಗೆ ಅಂತ ಎಲೆ ಗಿಡ. ಈ ತಣ್ಣೀರು ಮಲ್ಲಿಗೆ ಗಿಡ ಅಂತ ಇದು ಹೂವು ಬಿಟ್ಟಾಗಿ ತೋರಿಸ್ತೀನಿ. ಅದು ಹೂವು ಎಲ್ಲ ಒಣಗಿ ಬೀಜ ಆಗಿದೆ. ಇದು ನಮ್ಮ ಪಾಟಲ್ಲಿ ಹಾಕಿ ಬೆಳೆದಿದ್ದೀವಿ. ಈ ಥರ ಆದಾಗೆಲ್ಲ ಮಾಡ್ಕೊಳ್ಳೋಣ ಅಂತ. ಇದು ಜಾಸ್ತಿ ಗುಳ್ಳೆಗಳು ಈಟಿಗೆಲ್ಲ ಕೈಯಲ್ಲಿ, ಕಾಲಲ್ಲಿ, ಇಲ್ಲ ಕಂಕ್ಳಲ್ಲಿ, ಇಲ್ಲ ತಿಕ್ಕದ ಗುಂಡಿಲಿ ಈ ಥರದ್ರಲ್ಲೇ ಆಗ್ತಾ ಇರುತ್ತೆ. ಈಟು ಜಾಸ್ತಿ ಆದಾಗ ಆ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ಬೇಗ ಅದು ಗುಳ್ಳೆ ಒಡೆಯುತ್ತೆ, ಕೀವೆಲ್ಲ ಈಚೆಗೆ ಬರುತ್ತೆ. ಅದಕ್ಕೋಸ್ಕರ ಇದು ಹೇಗೆ ಮಾಡಬೇಕಪ್ಪ ಅಂದರೆ, ಎಲೆನ ತೊಗೊಂಬಿಟ್ಟು, ಎಲೆ ದೊಡ್ಡದಾಗಿ ಬಿಡುತ್ತೆ. ಇದು ಸ್ವಲ್ಪ ಒಣಗೋ ಚಿಕ್ಕ ಗಿಡ ಆಗಿರೋದ್ರಿಂದ ಚಿಕ್ಕದಾಗಿದೆ. ಅದಕ್ಕೆ ಸ್ವಲ್ಪ ಹರಳೆಣ್ಣೆ ಹಚ್ಕೋಬೇಕು, ಆಮೇಲೆ ಅರಿಶಿನ ಹಚ್ಕೋಬೇಕು. ಅದು ಹಚ್ಬಿಟ್ಟು ಒಂದು ದೀಪದಲ್ಲಿ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಿಕೊಂಡು ಎಲ್ಲಿ ಗುಳ್ಳೆ ಆಗಿರುತ್ತೆ ಅಲ್ಲಿ ಆ ಬಿಸಿ ಎಷ್ಟು ತಡೆಯೋಕ್ಕಾಗುತ್ತೋ ಅವ್ರಿಗೆ ಅಷ್ಟು ಬಿಸಿ ಮಾಡಿ ಹಚ್ಚಬೇಕು. ಆ ಬಿಸಿಲಿ ಅದು ಮೆತ್ತಗಾಗುತ್ತೆ. ತಿರ್ಗಾ ತೆಗಿಬೇಕು, ತಿರ್ಗಾ ಹಂಗೆ ಬಿಸಿ ಮಾಡಿ 2-3 ಸಲ ಹಚ್ಚಬೇಕು ಅದನ್ನ. ಅವಾಗೇನಾಗುತ್ತೆ, ಗುಳ್ಳೆ ಮೆತ್ತಗಾಗಿ ಕೀವೆಲ್ಲ ಅದ್ರ ಪಾಡ್ಗೆ ಅದೇ ಈಚೆಗೆ ಬರುತ್ತೆ. ಅಂದರೆ ಅವ್ರು ಬಿಸಿ ತಡೆಯುವಷ್ಟು ನೀವು ಬಿಸಿ ಮಾಡಿ ಹಚ್ಬೇಕಾಗುತ್ತೆ. ಆ ಥರ ಮಾಡಿದಾಗ್ಲೇ ಅದು ಕೀವೆಲ್ಲ ಈಚೆ ಬರೋದು. ಇಲ್ಲ ಅಂದರೆ ಇಲ್ಲ. ಇದ್ರ ಬದಲು ಮುದ್ದೆನೂ ಮಾಡ್ಕೋಬೋದು ನೀವು. ಮುದ್ದೆ ಬಿಸಿದಂತಲ್ಲ, ರಾಗಿ ಮುದ್ದೆನೂ ಕಟ್ಟಿದ್ರೆ ಈ ಥರ ಗುಳ್ಳೆಗಳು ಒಡೆಯುತ್ತೆ. ಕಟ್ಬಿಟ್ಟು ಒಂದು ಬಟ್ಟೆ ಕಟ್ಬಿಟ್ರೆ ಬೆಳಗ್ಗೆ ಹೊತ್ತಿಗೆ ಮೆತ್ತಗಾಗಿ ಕೀವೆಲ್ಲ ಈಚೆ ಬರುತ್ತೆ. ಅದನ್ನು ಮಾಡ್ಬೋದು. ಈ ಎಲೆ ಇದ್ದರೆ ಈ ಥರನೂ ಮಾಡ್ಬೋದು. ಟ್ರೈ ಮಾಡಿ. ಇದು ಮನೆ ಮದ್ದು, ಮನೆಯಲ್ಲೇ ಮಾಡುವಂಥದ್ದು. ಗುಳ್ಳೆ ಆದಾಗ ಈ ಥರ ಮಾಡ್ಬೋದು. ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.